ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ನಾವು ಇವತ್ತಿನ ದಿನ ವಾಸ್ತುವಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗುವ. ನಾನು ಆಗಲೇ ಹೇಳಿದಾಗೆ ಇದೊಂದು ಆಧ್ಯಾತ್ಮಿಕ ಚಾನಲ್ ಆಗಿರೋದ್ರಿಂದ ಈ ಚಾನಲ್ನಲ್ಲಿ ನಾನು ಸುಮಾರು ವಿಚಾರಗಳನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಪ್ರಮುಖವಾಗಿ ಯಾವುದು ಅಂತ ಹೇಳಿದರೆ ವಾಸ್ತು ಅಂತ ಹೇಳುವಂತಹದ್ದು ಬಹಳ ಒಂದು ಪ್ರಮುಖವಾದಂತಹ ವಿದ್ಯೆ. ಇದು ಅಥರ್ವವೇದ ಗೊತ್ತಿರ್ಬೋದು ನಿಮಗೆ. ನಮ್ಮಲ್ಲಿರುವಂತಹ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ, ಕೊನೆಯ ವೇದ, 4 ವೇದಗಳ ಲಾಸ್ಟ್ ವೇದದಲ್ಲಿ ಬರುವಂತಹ ಒಂದು ವಿದ್ಯೆ. ಇದಕ್ಕೆ ಸುಮಾರು ಇದಕ್ಕೆ ಸುಮಾರು 5,000 ರಿಂದ 6,000 ವರ್ಷಗಳ ಇತಿಹಾಸ ಇದೆ. ವಾಸ್ತು ಅಂತ ಹೇಳುವಂಥದ್ದು ಒಂದು ಕಟ್ಟುಕತೆಯಲ್ಲ. ಅದು ಏನು ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹದ್ದು. ಇದರಲ್ಲಿ ಪಿತಾಮಹ ಬ್ರಹ್ಮ ಇರಬಹುದು, ಅಥವಾ ಭೃಗು ಮಹರ್ಷಿಗಳಿರಬಹುದು, ಅಥವಾ ವಸಿಷ್ಠ ಮಹರ್ಷಿಗಳಿರ್ಬೋದು. ಇವರೆಲ್ಲರ ಒಂದು ನಾರದ ಮಹರ್ಷಿ, ಇವರೆಲ್ಲರ ಕೊಡುಗೆ ಕೂಡ ಈ ಸ್ಥಾಪತ್ಯ ವಿದ್ಯೆಗೆ ಇದೆ. ಹಾಗೆ ಅದರ ಜೊತೆಗೆ ಸಾಕ್ಷಾತ್ ವಿಶ್ವಕರ್ಮರು ಕೂಡ ಈ ಒಂದು ಸ್ಥಾಪತ್ಯ ವಿದ್ಯೆಯನ್ನು ಕಂಡುಹಿಡಿದಿದ್ದಾರೆ ಅಂತ ವೇದ ಪುರಾಣಗಳು ಹೇಳ್ತಾ ಬರುತ್ತೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ವಾಸ್ತು ಅಂತ ಹೇಳುವಂತಹದ್ದು ಒಂದು ವೈಜ್ಞಾನಿಕವಾದಂತಹ ಒಂದು ವಿದ್ಯೆ. ಅದು ಯಾಕೆ ಅಂತ ಹೇಳಿದರೆ, ಮನುಷ್ಯ ಪಂಚಭೂತಗಳಿಂದ ಆಗಿರುವಂಥವನು. ಗಾಳಿ, ನೀರು ಮತ್ತು ಮಣ್ಣು, ಹಾಗೆ ಅಗ್ನಿ, ಭೂಮಿ, ಆಕಾಶ, ಇವೆಲ್ಲದರಿಂದ ಮನುಷ್ಯನ ಸೃಷ್ಟಿಯಾಗಿದೆ. ನಮ್ಮ ದೇಹ ಚರ್ಮವನ್ನು ತಗೊಳ್ಳಿ, ನಮ್ಮ ದೇಹದಲ್ಲಿರುವ ನೀರಿನ ಅಂಶವನ್ನೇ ತಗೊಳ್ಳಿ, ಅಥವಾ ನಾವು ಉಸಿರಾಡುವ ಗಾಳಿಯನ್ನೇ ತಗೊಳ್ಳಿ, ಎಲ್ಲವೂ ಕೂಡ ನಮ್ಮಲ್ಲಿಯೇ ಇದೆ. ಅದರಲ್ಲೇ ನಾವು ನಮ್ಮ ಆಯುಷ್ಯವನ್ನು ಕಳೆದಾಗ ನಮ್ಮ ಮರಣವೂ ಕೂಡ ಅದರ ಮೂಲಕನೇ ನಡೆದು ಹೋಗುತ್ತೆ ಅಲ್ವಾ. ಹಾಗಾಗಿ ವಾಸ್ತು ಎನ್ನುವಂತಹದ್ದು ಒಂದು ಅಜ್ಞಾನದ ವಿದ್ಯೆ ಅಲ್ಲ, ಅದು ಜ್ಞಾನದ ನಿಧಿ. ಅದನ್ನು ಉಪಯೋಗಿಸ್ಕೊಂಡು ಜೀವನವನ್ನು ಸುಗಮಗೊಳಿಸುವಂತಹದ್ದು ನಮ್ಮೆಲ್ಲರ ಒಂದು ಏನು ಅಂತ ಹೇಳಿದರೆ ಆಶಯ ಆಗಿರಬೇಕು ಅಂತ ನಾನು ಪರಿಗಣಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ವಾಸ್ತು ಮೂಲಭೂತವಾಗಿ ನಿಂತಿರುವಂಥದ್ದು ಪಂಚಭೂತಗಳ ಮೇಲೆ. ಪಂಚಭೂತಗಳು ಯಾವುದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಸಹಜವಾಗಿ ಗೊತ್ತಿರುತ್ತೆ. ಗಾಳಿ, ನೀರು, ಬೆಳಕು, ಆಕಾಶ, ಭೂಮಿ, ಅಗ್ನಿ, ಇವುಗಳೆಲ್ಲ ಗೊತ್ತಲ್ವ ನಿಮಗೆ. ಗಾಳಿ, ನೀರು, ಅಗ್ನಿ, ಆಕಾಶ ಮತ್ತು ಭೂಮಿ, ಇವು ಏನು ಅಂತ ಹೇಳಿದ್ರೆ ಪಂಚಭೂತಗಳು. ಇವುಗಳ ಮೇಲೆ ನೆಲೆ ನಿಂತಿರುವುದು ಈ ವಾಸ್ತು. ಈ ವಾಸ್ತು ಅಂತ ಹೇಳುವಾಗ, ವಾಸ್ತು ಪುರುಷ ಯಾರು? ವಾಸ್ತು ಪುರುಷನ ಹುಟ್ಟು ಹೇಗಾಯಿತು ಅಂತ ಹೇಳಿದಾಗ, ವಾಸ್ತು ಪುರುಷ ಎನ್ನುವಂತಹದ್ದು ಶಿವನ ಬೆವರಿಂದ ಹುಟ್ಟಿದಂತಹ ಒಬ್ಬ ರಾಕ್ಷಸ. ಆ ರಾಕ್ಷಸ ಏನು ಅಂತ ಹೇಳಿದರೆ, ಅವನನ್ನು ಅದು ದೊಡ್ಡ ಹಿಸ್ಟ್ರಿ. ಅಷ್ಟು ಕತೆ ಹೇಳಿದರೆ ಈಗ ವಾಸ್ತುವಿನ ಬಗ್ಗೆ ಮಾತಾಡಲಿಕ್ಕೆ ಆಗಲ್ಲ. ನೀವು ತಿಳ್ಕೊಂಡಿರಿ, ಅವನೊಬ್ಬ ರಾಕ್ಷಸ ಶಿವನ ಬೆವರಿನಿಂದ ಹುಟ್ಟಿದವನು ಅಂತ. ಅವನನ್ನು ಏನನ್ನೇ ಮಾಡಿದರೂ ಸಮೇತ ಅವನ ಒಂದು ಬ್ಲೆಸ್ಸಿಂಗ್ ಬೇಕು, ಇಲ್ಲದಿದ್ದರೆ ಆ ಮನೆಯಲ್ಲಿ ನಕಾರಾತ್ಮಕತೆ ತುಂಬಿ ತುಳುಕುತ್ತೆ ಅನ್ನುವಂಥದ್ದು ಹಿಂದಿನವರ ಮಾತು. ಆದ್ದರಿಂದಾಗಿ ವಾಸ್ತು ಪುರುಷನ ಅನುಗ್ರಹವಿಲ್ಲದಲೇ ಮನೆಯನ್ನು ಕಟ್ಟಿದರೆ ಅದು ವಾಸ್ತು ದೋಷಕ್ಕೆ ಗುರಿಯಾಗ್ತೀವಿ ಅನ್ನುವಂತಹದ್ದು ಒಂದು ಕಲ್ಪನೆ. ಕಲ್ಪನೆ ಮಾತ್ರ ಅಲ್ಲ, ಇದು ನಿಜ ಕೂಡ. ನೆಕ್ಸ್ಟ್, ಈ ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ವಿಭಾಗ ಯಾವುದು ಅಂತ ಹೇಳಿದ್ರೆ ಮನೆಯ ದಿಕ್ಕು ಸಾಮಾನ್ಯವಾಗಿ ಪೂರ್ವ ದಿಕ್ಕಿಗೆ ಇಟ್ಕೊಳ್ಳುವಂತಹದ್ದು. ಅಂದರೆ ಮನೆಯ ಎಂಟ್ರೆನ್ಸಿಯ ಬಾಗಿಲು ಯಾವಾಗಲೂ ಪೂರ್ವ ದಿಕ್ಕಲ್ಲಿಯೇ ಇರಬೇಕು ಅನ್ನುವಂತಹದ್ದು ವಾಸ್ತುವಿನಲ್ಲಿ ಮೊದಲನೇ ಅಂಶ. ಪೂರ್ವ ದಿಕ್ಕಲ್ಲಿ ಯಾಕಿರಬೇಕು ಅಂದರೆ, ಸೂರ್ಯೋದಯದ ಬೆಳಕು ಮನೆಗೆ ಪ್ರವೇಶವಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ಹಿಂದಿನ ಕಾಲದವರು ಮತ್ತು ವಾಸ್ತುವಿನಲ್ಲಿಯೂ ಹೇಳಲ್ಪಟ್ಟಿದೆ. ಯಾಕೆಂದರೆ ಸೂರ್ಯನ ಬೆಳಕು ನೇರವಾಗಿ ಮನೆಯ ಒಳಗೆ ಪ್ರವೇಶ ಮಾಡಿದಾಗ ಏನಾಗುತ್ತೆ, ಮನೆಯಲ್ಲಿ ಇರುವಂತಹ ರೋಗ ರುಜಿನಗಳಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳು, ನಕಾರಾತ್ಮತೆಗಳು ತನ್ನಿಂದ ತಾನೇ ಅದು ಹೊರಗೆ ಹೋಗ್ತದೆ. ಆ ದೃಷ್ಟಿಯಿಂದಾಗಿ ಮನೆಯ ದಿಕ್ಕು ಯಾವಾಗಲೂ ಪೂರ್ವ ದಿಕ್ಕಿನಲ್ಲಿಯೇ ಇಟ್ಟುಕೊಳ್ಳಿ ಅನ್ನುವಂತಹದ್ದು ಹಿಂದಿನವರ ಮಾತು. ಹಾಗೆ ಅದರ ಜೊತೆಗೆ ಏನು, ಮನೆಯ ಬಾಗಿಲು, 2ನೇ ಪಾಯಿಂಟ್. ಮನೆಯ ಬಾಗಿಲು ಯಾವಾಗಲೂ ಪೂರ್ವ ದಿಕ್ಕಿಗೆ ಇರಬೇಕು, ಮನೆಯ ಎದುರಿನ ಬಾಗಿಲು. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಅದಕ್ಕೆ ಆದಷ್ಟು ಧೂಳು ಹಿಡಿಯೋದಾಗೆ ನೋಡ್ಕೊಳ್ಳಿ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ, ಕೆಲವರೆಲ್ಲ ಪ್ಲಾಸ್ಟಿಕ್ ಹೂವನ್ನೆಲ್ಲ ಹಾಕಿ ತೋರಣವನ್ನು ಕಟ್ತಾರೆ, ತಪ್ಪು. ಪ್ಲಾಸ್ಟಿಕ್ ಹೂಗಳನ್ನು, ಕಾಗದದ ಹೂಗಳನ್ನು ಬಳಸಬೇಡಿ. ನಿಮ್ಮ ಮನೆಯಲ್ಲಿ ಎಂಥ ಹೂ ಸಿಕ್ಕುತ್ತೋ ಅದು ಸಾಕು. ಸಣ್ಣದಾದಂತಹ ಒಂದು ಸೂಜಿ ಮಲ್ಲಿಗೆ ಸಿಕ್ಕಿತೋ, ಅಥವಾ
ನಮ್ಮಲ್ಲೆಲ್ಲ ನಂದಿ ಬಟ್ಲು, ಮುತ್ತು ಮಲ್ಲಿಗೆ ಅಂಥದ್ದೆಲ್ಲ ಸಿಗ್ತದೆ. ನಿಮ್ಮಲ್ಲಿ ದಾಸವಾಳ ಸಿಕ್ಕಿದ್ರು ಸಾಕು, ಅದನ್ನೇ ಏನು ಅಂತ ಹೇಳಿದ್ರೆ ಬಾಗಿಲಿಗೆ ಇಡಬಹುದು. ಆ ರೀತಿಯಾಗಿ ಮನೆಯ ಬಾಗಿಲನ್ನು ನೀವು ಎಷ್ಟು ಸ್ವಚ್ಛವಾಗಿ ಇಡ್ತೀರೋ ಅಷ್ಟು ನಿಮ್ಮ ಕುಟುಂಬದಲ್ಲಿ ಆರೋಗ್ಯವನ್ನು ನೀವು ಕಾಣ್ತೀರಾ. ಇದು ಮೊದಲನೇ ಪಾಯಿಂಟ್. ಓಕೆನಾ. ಇನ್ನು ಸೆಕೆಂಡ್ನೇದು ಮನೆಯ ಒಳಗೆ ಬಂದಂಥ ಸಂದರ್ಭದಲ್ಲಿ ಏನು ಅಂತ ಹೇಳಿದಾಗ ಬ್ರಹ್ಮಸ್ಥಾನ ಬಹಳ ಮುಖ್ಯ. ಅಂದರೆ ಮನೆಯ ನಾಭಿ ಇರುತ್ತಲ್ಲ, ಅಂದರೆ ಮನೆಯ ಮಧ್ಯಭಾಗ, ಸೆಂಟರ್ ಪಾಯಿಂಟ್, ಆ ಭಾಗದಲ್ಲಿ ಯಾವುದೇ ವಸ್ತುಗಳನ್ನು ಇಡಬೇಡಿ. ಕೆಲವರು ಏನು ಮಾಡ್ತಾರೆ ಅಂದರೆ ಮನೆಯ ಮಧ್ಯಭಾಗದಲ್ಲಿ ಸಣ್ಣ ಟೇಬಲ್ ಇಟ್ಟು ಅದರಲ್ಲಿ ಶೋಕೇಸ್ನ ಏನೋ ಒಂದು ಹೂಕುಂಡನೋ ಏನೋ ಒಂದು ಇಟ್ಟು ಸೋಫಾ ಸೆಟ್ಟನ್ನು ಅಡ್ಡಕ್ಕೆ ಇಟ್ಟುಬಿಟ್ಟಿರ್ತಾರೆ. ತಪ್ಪು. ಮನೆಯ ಮಧ್ಯಭಾಗದಲ್ಲಿ ಏನೂ ಕೂಡ ಇಡಬಾರ್ದು. ಮನೆಯ ಮಧ್ಯಭಾಗ ಅಂತ ಹೇಳುವಂತಹದ್ದು ಬಹಳ ಮುಖ್ಯ. ನಾಭಿಗೆ ನೀವು ಪ್ರೆಷರ್ ಕೊಟ್ಟರೆ ನಿಮ್ಮ ಜೀವನಕ್ಕೆಲ್ಲ ಪ್ರೆಷರ್ ಬೀಳ್ತಾ ಹೋಗ್ತದೆ. ಆದ್ದರಿಂದಾಗಿ ಮನೆಯ ಮಧ್ಯಭಾಗದಲ್ಲಿ ಯಾವುದೇ ವಸ್ತುಗಳನ್ನು ಇಡಬೇಡಿ, ಅದನ್ನು ಖಾಲಿ ಹಾಗೆ ಬಿಟ್ಟುಬಿಡಿ. ಆ ಮಧ್ಯಭಾಗದಲ್ಲಿ ಕೂತು ಊಟ ಮಾಡುವಂತಹದ್ದು ಅಥವಾ ನಿದ್ದೆ ಮಾಡುವಂಥದ್ದು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿಷೇಧ ವಾಸ್ತುವಿನ ಪ್ರಕಾರ. ಓಕೆ, ಮೂರನೇ ಪಾಯಿಂಟ್ ನೋಡೋಣ. ಅಡಿಗೆ ಮನೆಗೆ ಬರೋಣ. ಓಕೆ, ಮೂರನೇ ಪಾಯಿಂಟಲ್ಲಿ ಅಡಿಗೆ ಮನೆಗೆ ಬಂದಾಗ ನಾವೇನು ಮಾಡ್ತೇವೆ, ಸಾಧಾರಣವಾಗಿ ಎಲ್ಲರಿಗೂ ಕ್ವಶನ್ಸ್ ಇರ್ತದೆ. ಯಾವ ದಿಕ್ಕಿಗೆ ನಿಂತು ಅಡುಗೆ ಮಾಡಬೇಕು, ಹೇಗೆ ಅಂತ. ಅಡುಗೆ ಮನೆಯಲ್ಲಿ ಏನು ಅಂತ ಹೇಳಿದ್ರೆ ಪೂರ್ವ ದಿಕ್ಕಿಗೆ ನಿಂತು ಅಡುಗೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಮಾಡುವಂಥ ಅಡಿಗೆ ಸೂರ್ಯನಿಗೆ ಮೊದಲ ನೈವೇದ್ಯ ಆಗಿರುತ್ತೆ. ನೆನಪಿಟ್ಕೊಳ್ಳಿ, ಸೂರ್ಯ ಅಂತ ಹೇಳಿದ್ರೆ ಪ್ರಕೃತಿಯ ಮೊದಲ ಅಧಿದೇವತೆ. ಆದ್ದರಿಂದಾಗಿ ಪೂರ್ವ ದಿಕ್ಕಿಗೆ ನಿಂತು ನಾವು ಅಡುಗೆ ಮಾಡಬೇಕು. ಹಾಗೆ ಏನು ಅಂತ ಹೇಳಿದ್ರೆ ನಿಮ್ಮ ಗ್ಯಾಸ್ ಸ್ಟವ್ ಮತ್ತು ನೀರಿನ ಟ್ಯಾಪ್ ಇವೆರಡೂ ಕೂಡ ಹತ್ತಿರದಲ್ಲಿಯೇ ಇರುವ ಹಾಗೆ ಇಡಬೇಡಿ ಗ್ಯಾಸ್ ಸ್ಟವನ್ನು. ಇದು ಬಹಳ ತದ್ವಿರುದ್ಧ. ಬೆಂಕಿ ಮತ್ತು ನೀರು ಯಾವತ್ತೂ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ. ಬೆಂಕಿನ ನೀರು ಏನು ಮಾಡುತ್ತೆ, ಸಂಪೂರ್ಣವಾಗಿ ಆಫ್ ಮಾಡುತ್ತೆ ಅಲ್ವಾ, ನಂದಿಸಿ ಬಿಡುತ್ತೆ. ಆದ್ದರಿಂದಾಗಿ ಎರಡೂ ತತ್ವಗಳನ್ನು ಒಟ್ಟಿಗೆ ಇಡೋದು ತಪ್ಪಾಗುತ್ತೆ ವಾಸ್ತುವಿನ ಪ್ರಕಾರ. ನೆಕ್ಸ್ಟ್ ಏನನ್ನು ಹೇಳ್ಬೋದು, ಓಕೆ, ಅಡಿಗೆ ಮನೆಯಲ್ಲಿಯೇ ನೆಕ್ಸ್ಟ್ ಇನ್ನು ಕೆಲವರಿಗೆ ಅಡಿಗೆ ಮನೆಯಲ್ಲಿ ಎಂತಹ ಒಂದು ಬುದ್ಧಿ ಇರುತ್ತೆ ಅಂತ ಹೇಳಿದ್ರೆ, ಊಟ ಮಾಡಿದಂತಹ ಬಟ್ಲನ್ನು ಏನು ಮಾಡ್ತಾರೆ, ತಟ್ಟೆ ಅಂತೀರೋ ನೀವು, ಬಟ್ಟಲ್ ಅಂತೀರೋ ಏನೋ ಒಂದು, ಅದನ್ನು ಸಿಂಕ್ ಒಳಗೆ ಹಾಕ್ತೀರಾ, ಅಲ್ಲಿಯೇ ಬಾಯನ್ನು ತೊಳಿತೀರಾ, ಕೈಯನ್ನು ಆ ಬಟ್ಲ ಮೇಲೆ ತೊಳೆದು ಬಿಡ್ತಾರೆ. ತುಂಬ ದೊಡ್ಡ ತಪ್ಪು. ನೀವು ಅನ್ನಪೂರ್ಣೇಶ್ವರಿಗೆ ಮಾಡುವಂತಹ ಒಂದು ಅವಮಾನ. ಅದರಿಂದಾಗಿ ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಅದರಿಂದಾಗಿ ನಿಮ್ಮ ಮನೆಯ ಲಾಸಿಗೆ, ನಿಮ್ಮ ಆರೋಗ್ಯದ ಹಾನಿಗೆ ಎಲ್ಲದಕ್ಕೂ ಅದು ಕಾರಣ ಆಗುತ್ತೆ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಓಕೆ, ನೆಕ್ಸ್ಟ್ ಏನು ಹೇಳ್ಬೋದು ಅಡುಗೆ ಮನೆಯಲ್ಲಿ ಬೇರೆ ತುಂಬ ಇದೆ, ಬಟ್ ನಾನು ಸ್ವಲ್ಪ ಮೇಲಿಂದ ಹೇಳ್ಕೊಂಡು ಹೋಗ್ತೇನೆ. ಮತ್ತು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಿಮ್ಮ ಅಡುಗೆ ಮನೆಯ ನೀರಿನ ಟ್ಯಾಪ್ ಯಾವುದೇ ಕಾರಣಕ್ಕೂ ನೀರು ಸೋರುವ ಹಾಗೆ ಅದು ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಟ್ಯಾಪ್ಗಳು ಲೂಸಾಗಿ ನೀರು ಸೋರಲಿಕ್ಕೆ ಶುರುವಾಗುತ್ತೆ, ಡ್ರಾಪ್ ಆ ರೀತಿ ಆಗದ ಹಾಗೆ ನೋಡ್ಕೊಳ್ಳಿ. ಆ ರೀತಿ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯ ಯಜಮಾನನಿಗೆ ವ್ಯಾಪಕವಾಗಿ ಫೈನಾನ್ಸ್ ಲಾಸ್ ಇಮ್ಮಿಡಿಯೇಟಾಗಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ನೀರು ಯಾವಾಗಲೂ ಹಣವನ್ನು ಸೂಚಿಸುವಂಥದ್ದು, ಅಭಿವೃದ್ಧಿಯನ್ನು ಸೂಚಿಸುವಂಥದ್ದು. ನಿಮ್ಮನ್ನು ನೀವೇ ಬ್ಲಾಕ್ ಮಾಡಿದಾಗ ಆಗುತ್ತೆ. ಓಕೆನಾ. ಇದು ಅಡುಗೆ ಮನೆಯ ವಿಚಾರ, ಸಣ್ಣ ವಿಚಾರವಾಗಿ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ನಾವು ಬರುವ ಮಲಗುವ ಕೋಣೆಯ ವಿಚಾರಕ್ಕೆ. ಓಕೆ, ಮಲಗುವ ಕೋಣೆಗೆ ಬಂದಾಗ ಏನೆಲ್ಲ ಮುನ್ನೆಚ್ಚರಿಕೆ ತಗೊಳ್ಬೇಕು ಅಂತ ಹೇಳಿದರೆ, ಆದಷ್ಟು ಉತ್ತರ ದಿಕ್ಕಿಗೆ ಮಲಗಲಿಕ್ಕೆ ಹೋಗಬೇಡಿ. ತಲೆ ಹಾಕಿ ಮಲಗುವಂಥದ್ದು ತಪ್ಪು ಅಂತ ನಿಮಗೂ ಗೊತ್ತು. ಸಾಧಾರಣವಾಗಿ ವಾಸ್ತುವಿನ ಬಗ್ಗೆ ಅಂತಲ್ಲ, ಎಲ್ಲರಿಗೂ ಇದು ತಿಳಿದಿರುವಂತಹದ್ದು. ದಕ್ಷಿಣ, ಪೂರ್ವ, ಪಶ್ಚಿಮ, ನೈಋತ್ಯ ಅತ್ಯುತ್ತಮವಾದಂತಹ ದಿಕ್ಕುಗಳಾಗಿರುತ್ತೆ ಮಲಗಲಿಕ್ಕೆ. ಹಾಗೆ ಹಾಸಿಗೆ ಮೇಲೆ ಎದುರಿಗೆ, ನಿಮ್ಮ ಹಾಸಿಗೆ ನೀವು ತಲೆ ಇಟ್ಟು ಮಲಗ್ತಿಲ್ಲ, ಅದರ ಎದುರಿಗೆ ಕನ್ನಡಿ ಇರುವ ಹಾಗೇನು ಮಾಡಬೇಡಿ. ನೀವು ಮಲಗೋದು ಕನ್ನಡಿಯಲ್ಲಿ ಕಾಣಬಾರ್ದು. ಓಕೆನಾ. ಕನ್ನಡಿಯಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿಯನ್ನು ನೀವು ಬೇಗನೆ ಆಹ್ವಾನ ಮಾಡಿದಾಗ ಆಗುತ್ತೆ. ಇದರಿಂದ ನಿದ್ದೆ ಕರೆಕ್ಟಾಗಿ ಕಂಪ್ಲೀಟ್ ಆಗಲ್ಲ. ನಿಮಗೆ ಮಧ್ಯದಲ್ಲಿ ಎಚ್ಚರ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಮಲಗುವ ಕೋಣೆ ಯಾವಾಗಲೂ ನೈಋತ್ಯ ಭಾಗಕ್ಕೆ ಇರಬೇಕು ಅನ್ನುವಂಥದ್ದು ವಾಸ್ತುವಿನ ಒಂದು ಅಭಿಪ್ರಾಯ. ಓಕೆನಾ. ಮತ್ತು ಮಲಗುವ ಕೋಣೆಯಲ್ಲಿ ಯಾವುದೇ ರೀತಿಯ ಘನವಸ್ತುಗಳು ಅಂದರೆ ತುಂಬ ಭಾರದ ಮೆಟಲ್ ವಸ್ತುಗಳನ್ನು ಇಡಬೇಡಿ. ಕಬ್ಬಿಣಕ್ಕೆ ಸಂಬಂಧಪಟ್ಟಿದ್ದು ಅಂತಹ ವಸ್ತುಗಳನ್ನು ಇಡಬೇಡಿ. ಅದು ಕೂಡ ನೆಗೆಟಿವ್ ಎನರ್ಜಿ ಎಳೆಯುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ನಿದ್ದೆ ಬ್ರೇಕ್ ಆಗುತ್ತೆ. ನಿಮಗೆ ಮಾನಸಿಕ ಒತ್ತಡವನ್ನು
ಹೆಚ್ಚು ಮಾಡುತ್ತೆ. ಅದರಿಂದಾಗಿ ಅಂತಹ ವಸ್ತುಗಳಿದ್ರೆ ತೆಗೆದು ಹಾಕಬೇಡಿ. ಮತ್ತು ಮುರಿದ ವಸ್ತುಗಳನ್ನು ಮಲಗುವ ಕೋಣೆಯಲ್ಲಿ ಇಡಬಾರ್ದು. ಕೆಲವು ಮಲಗುವಂತಹ ಕೋಣೆಯಲ್ಲಿ ತಲೆಯ ಮೇಲೆ ದೇವ್ರ ಫೋಟೋವನ್ನು ಇಟ್ಟು ಮಲಗ್ತಾರೆ, ಅದು ಕೂಡ ವಾಸ್ತುವಿನ ಪ್ರಕಾರ ತಪ್ಪು. ಮಲಗುವ ಕೋಣೆಯಲ್ಲಿ ಯಾವುದೇ ರೀತಿಯಾಗಿ ದೇವರ ಫೋಟೋಗಳನ್ನು ಇಡಬಾರ್ದು. ದೇವರ ಫೋಟೋ ಏನಿದ್ರೂ ದೇವರ ಕೋಣೆಯಲ್ಲಿಯೇ ಇರಬೇಕು, ಗೊತ್ತಾಯ್ತಾ? ನಿಮ್ಮ ಮನಸ್ಸಿನಲ್ಲಿ ದೇವರನ್ನು ನೆನೆಸಿ ಮುಂದಿನ ಕೆಲಸವನ್ನು ಮುಂದುವರಿಸಬಹುದು. ಹಾಗೂ ಮತ್ತು ಕೆಲವೊಂದು ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ, ತುಂಬ ರಿಚುವಲ್ಸ್ ಫಾಲೋ ಮಾಡೋರಿಗೆ ನಾನು ಹೇಳೋದು, ನೀವು ಬೆಡ್ಡಿಂದ ಕೆಳಗೆ ಇಳಿಯುವಾಗ ನಿಮ್ಮ ಬಲಕಾಲನ್ನು ಭೂಮಿಗೆ ಸ್ಪರ್ಶಿಸಿಯೇ ಇಳಿರಿ. ಯಾಕೆಂದರೆ ಇಷ್ಟು ಸಮಯದವರೆಗೆ ನಿಮ್ಮ ದೇಹದ ಭಾರವನ್ನು ಎಲ್ಲವನ್ನು ಹೊರ್ತಾ ಇರೋದು ಭೂಮಿ ತಾಯಿ. ಅವಳ ಬಗ್ಗೆ ಗೌರವ ಇರಲಿ, ಅವಳ ಬಗ್ಗೆ ಕಾಳಜಿ ಇರಲಿ. ಮಣ್ಣಿನ ಬಗ್ಗೆ ಕಾಳಜಿ ಬೇಕು. ನಿಮ್ಮ ತಂದೆ ತಾಯಿ ಹೇಗೋ ಹಾಗೆ ಕೂಡ ಅವಳು. ಆದ್ದರಿಂದಾಗಿ ಬಲಗಾಲಿನಲ್ಲೇ ಇಳಿದು ಅವಳನ್ನು ಸ್ಪರ್ಶಿಸಿ, ಅವಳನ್ನು ಗೌರವಿಸಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಓಕೆನಾ? ನೆಕ್ಸ್ಟ್ ನಾವು ನೋಡುವ ಪೂಜಾ ಕೊಠಡಿ ಅಂದರೆ ನಿಮ್ಮ ದೇವರ ಕೋಣೆಯನ್ನು ಎಷ್ಟು ಶುಚಿಯಾಗಿ ಇಡ್ತೀರೋ ಅಷ್ಟು ಮಾನಸಿಕ ನೆಮ್ಮದಿ, ಆರ್ಥಿಕ ನೆಮ್ಮದಿ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ನೋಡ್ತೀರಾ. ಒಂದು. ಎರಡನೇದೇನು ಅಂತ ಹೇಳಿದರೆ, ಯಾವಾಗಲೂ ದೇವರ ಕೋಣೆಯನ್ನು ಈಶಾನ್ಯ ದಿಕ್ಕಿಗೆ ಇರಬೇಕು. ಮತ್ತು ಆ ದಿಕ್ಕಲ್ಲಿ ನೀವು ಇಟ್ಟರೆ ಅದು ಪೂರ್ವ ದಿಕ್ಕಿಗೆ ದೇವರು ಕಾಣುವ ರೀತಿಯಲ್ಲಿಯೇ ಇಡಬೇಕು ನಿಮ್ಮ ದೇವರ ಫೋಟೋಗಳನ್ನು. ಹೆಚ್ಚು ದೇವರ ಫೋಟೋಗಳನ್ನು ಇಡಲಿಕ್ಕೆ ಹೋಗಬೇಡಿ. ಕಾರಣ ಇಷ್ಟೇ, ದೇವರ ಫೋಟೋವನ್ನು ಇಟ್ಟರೆ ಅದು ಏನಾದರೂ ಒಡೆದ್ರೆ ಅದನ್ನು ಮತ್ತೆ ನಿಮಗೆ ಉಪಯೋಗಿಸ್ಲಿಕ್ಕೆ ಆಗಲ್ಲ. ಒಂದು. ಎರಡು, ದೇವರು ಸರ್ವಂತರ್ಯಾಮಿ. ಯಾಕೆ ಅಷ್ಟು ದೇವರ ಫೋಟೋವನ್ನು ಇಡಬೇಕು? ನಿಮ್ಮ ನಂಬಿಕೆಗೆ ಅನುಸಾರವಾಗಿ 3-4 ಫೋಟೋವನ್ನು ಇಟ್ಟರು ಸಾಕು. ಓಕೆನಾ? ಮನೆ ದೇವರಿಗೆ ಸದಾ ದೀಪವನ್ನು ಹಚ್ಚೋದನ್ನು ಮರಿಬೇಡಿ. ಬೆಳಿಗ್ಗೆ ಆಗಲಿ ಸಂಜೆ ಆಗಲಿ 2 ಹೊತ್ತು ದೀಪ ಇಡೋದ್ರಿಂದ ತುಂಬಾ ಲಾಭವನ್ನು ಪಡ್ಕೊಳ್ತೀರಾ. ಎಳ್ಳೆಣ್ಣೆ ದೀಪ ಇಡ್ಬೋದು, ತುಪ್ಪದ ದೀಪವನ್ನು ಕೂಡ ಇಡ್ಬೋದು. ಅತ್ಯಂತ ಪವಿತ್ರವಾದಂತಹ ದೀಪಗಳು. ಸಂಜೆ ಹೊತ್ತಲ್ಲಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡವಿದ್ದರೆ, ತುಳಸಿ ಕಟ್ಟೆ ಇದ್ದರೆ ತುಳಸಿ ಕಟ್ಟೆಗೆ ಎಳ್ಳೆಣ್ಣೆಯ ದೀಪವನ್ನು ಇಡಿ, ಎಲ್ಲವೂ ಶುಭವಾಗುತ್ತೆ. ಓಕೆನಾ? ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ದೇವರ ಫೋಟೋವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಡೈರೆಕ್ಟಾಗಿ ಇಡಬೇಡಿ. ಅದಕ್ಕೊಂದು ಬಟ್ಟೆ ಹಾಸಿ ಅದರ ಮೇಲೆ, ಅಥವಾ ಎತ್ತರದ ಒಂದು ಪೀಠ ಥರ ಮಾಡಿ ಮಣೆಯೋ ಮರದ್ದೇನಾದರೂ ಇಟ್ಟು ಅದರ ಮೇಲೆ ದೇವರ ಫೋಟೋವನ್ನು ಇಡಿ. ಯಾಕೆ ಅಂತ ಹೇಳಿದ್ರೆ, ದೇವರು ಅಂತ ಹೇಳುವಂತಹದ್ದು, ಪರಮಾತ್ಮ ಅನ್ನುವಂಥದ್ದು ಒಂದು ಎನರ್ಜಿ. ಆ ಎನರ್ಜಿಯನ್ನು ನೀವು ನೇರವಾಗಿ ಭೂಮಿಗೆ ಸಂಪರ್ಕಿಸಿದಾಗ ನಿಮಗೆ ಆ ಎನರ್ಜಿ ಲಾಸ್ ಆಗಬಹುದು. ಹಾಗಾಗಿ ಹಿಂದಿನ ಕಾಲದವರು ಏನು ಮಾಡ್ತಾಯಿದ್ರು, ಆ ಎನರ್ಜಿ ನಿಮ್ಮ ಮನೆಯೊಳಗೇ ಇರಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ತತ್ವವನ್ನು ಜಾರಿಗೆ ತಂದಿದ್ರು. ಓಕೆನಾ? ಇದು ವಾಸ್ತುವಿನ ಪ್ರಕಾರವೂ ಕೂಡ ಹೌದು. ನೆಕ್ಸ್ಟ್, ಇನ್ನೂ ಕೆಲವರು ಏನು ಮಾಡ್ತೀರಾ ಅಂತ ಹೇಳಿದರೆ, ನೀರಿನ ಬಗ್ಗೆ ತುಂಬಾ ನೆಗ್ಲೆಕ್ಟ್ ಮಾಡ್ತೀರಾ. ಓಕೆನಾ? ಯಾವ ರೀತಿ ಅಂತ ಹೇಳಿದಾಗ, ಓಕೆ ಅದು ನೆಕ್ಸ್ಟ್ ನಾನು ಹೇಳ್ತೇನೆ. ಇಲ್ಲಿ ಬಂದ ಕಾರಣ ಆ ಪಾಯಿಂಟ್ ಹೇಳಲಿಕ್ಕೆ ಹೋಗಿದೆ, ಬೇಡ. ಓಕೆ, ಇದು ದೇವರ ಕೋಣೆ ವಿಚಾರ. ಮತ್ತು ಹಾಗೆ ದೇವರಿಗೆ ಸದಾ ಹೂ ಇಡುವಂತಹ ಪದ್ಧತಿ ಎಲ್ಲರ ಮನೆಯಲ್ಲೂ ಇರುತ್ತೆ, ಧಾರಾಳವಾಗಿ ಇಡ್ಬೋದು. ಬಟ್ ನೀವು ಹೂ ಇಡುವಾಗ ಆದಷ್ಟು ಪರಿಮಳಯುಕ್ತವಾದಂಥ ಹೂವನ್ನೇ ಇಡಿ, ತಾಜಾ ಹೂಗಳನ್ನೇ ಇಡಿ. ಯಾಕೆ ಅಂತ ಹೇಳಿದ್ರೆ, ಅದರ ಸುವಾಸನೆಯನ್ನು ನೀವು ಸೇವಿಸುವ ಹಾಗಿಲ್ಲ. ಆ ಸುವಾಸನೆಯನ್ನು ನೀವು ಗ್ರಾಣಿಸಿ ಮತ್ತೆ ದೇವರಿಗೆ ಇಟ್ಟರೆ ಅದು ಅಶುಭ. ಅದು ಏನು ಅಂತ ಹೇಳಿದ್ರೆ, ದೇವರಿಗಿಡುವ ನೈವೇದ್ಯವನ್ನು ನೀವು ತಿಂದು ದೇವರಿಗಿಟ್ಟಾಗುತ್ತೆ. ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಇದು ದೇವರ ಕೋಣೆಯ ವಿಚಾರ. ಓಕೆ, ನೆಕ್ಸ್ಟ್ ದೇವರ ಕೋಣೆ ಆದಮೇಲೆ ಯಾವುದಕ್ಕೆ ಬರುವ ನಾವು ಅಂತ ಹೇಳಿದರೆ, ಬಾತ್ರೂಮಿನ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ, ಆ ಬಾತ್ರೂಮಲ್ಲಿ ಹೆಚ್ಚು ಬಕೆಟ್ಗಳನ್ನು ಕೆಲವರು ಯೂಸ್ ಮಾಡ್ತಾರೆ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಆದಷ್ಟು ಬಕೆಟ್ಗಳ ಸಂಖ್ಯೆಯನ್ನು ಕಮ್ಮಿ ಇಟ್ಕೊಳ್ಳಿ, ಮತ್ತು ಬಾತ್ರೂಮನ್ನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಯಾಕೆಂದರೆ ರಾಹುವಿನ ಕೋಪಕ್ಕೆ ಕೂಡ ತುತ್ತಾಗಬೇಕಾಗುತ್ತೆ. ಹಾಗೆ ಬಾತ್ರೂಮಲ್ಲಿ ಸ್ನಾನ ಮಾಡಬೇಕಾದ್ರೆ ಆದಷ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸ್ನಾನ ಮಾಡಿ, ಇಲ್ಲದಿದ್ದರೆ ಫೈನಾನ್ಸ್ ಲಾಸನ್ನು ಕೂಡ ಎದುರಿಸಬೇಕಾಗುತ್ತೆ. ಓಕೆನಾ? ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜೀವನದ ಅತ್ಯಂತ ಸುಲಭವಾದಂತಹ ಸಲಹೆಗಳು. ಇದರಿಂದ ನಿಮ್ಮ ಜೀವನದಲ್ಲಿ ನೀವೇ ನೋಡಿ ಎಷ್ಟು ಚೇಂಜಸ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಸಾಮಾನ್ಯವಾದಂಥ ಕೆಲವು ಸಲಹೆಗಳೇನು ಅಂತ ಹೇಳಿದಾಗ, ಕೆಲವು ಸಲಹೆಗಳಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಹಣದ ಲಾಕರ್. ಎಲ್ಲರೂ ಗಾಡ್ರೇಜನ್ನು ಎಲ್ಲಿಡಬೇಕು ಅಂತ ಬಹಳ ಒಂದು ತಲೆಬಿಸಿಯಲ್ಲಿ ಇರ್ತಾರೆ. ಗಾಡ್ರೇಜ್ ಆ್ಯಕ್ಚುಲಿ ನೀವು ಹೀಗೆ ದಕ್ಷಿಣಕ್ಕೆ ಮುಖ ಮಾಡಿದರೆ ಅದು ಉತ್ತರಕ್ಕೆ ಅಂಥದ್ದು ಅಂತ ಹೇಳಿದ್ರೆ, ನೀವು ಡೋರ್ ಓಪನ್ ಮಾಡುವ ರೀತಿಯಲ್ಲಿ ಇರಬೇಕು. ಅದು ಉತ್ತರ ಫೇಸನ್ನು ನೋಡ್ತಾ ಇರಬೇಕು. ಆ ರೀತಿಯಾಗಿ ಇಟ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂದರೆ ಹಣದ ಹರಿವು ಹೆಚ್ಚಾಗುತ್ತೆ. ಅದರ ಜೊತೆಗೆ ನಿಮ್ಮ ಲಾಕರಲ್ಲಿ ಏಲಕ್ಕಿನೋ ಲವಂಗನೋ 1-2 ಪೀಸನ್ನು ನೀವು ಹಣ ಇಡುವಂತಹ ಜಾಗದಲ್ಲಿ ಇಡಿ. ಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತೆ. ಇಲ್ವಾ ಗೋಮತಿ ಚಕ್ರ ಅಥವಾ ಕವಡೆ
4 ಕವಡೆ ಇದನ್ನು ಇಟ್ಟರೂ ಕೂಡ ಅಷ್ಟೇ ಲಕ್ಷ್ಮಿ ಸಂಪ್ರೀತಳಾಗ್ತಾಳೆ. ಇದು ಒಂದು ವಾಸ್ತುವಿನ ಸಲಹೆ. ಓಕೆನಾ. ಮನೆಯಲ್ಲಿ ಆದಷ್ಟು ಮುರಿದ ವಸ್ತುಗಳನ್ನು ಇಡಲಿಕ್ಕೆ ಹೋಗಬೇಡಿ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಮನೆಯ ಮಧ್ಯಭಾಗವನ್ನು ಖಾಲಿ ಇಡಿ. ಹಾಗೆ ನಿಮ್ಮ ಮನೆಯಲ್ಲಿ ಆದಷ್ಟು ಉಪ್ಪಿನ ನೀರನ್ನೇ ವಾರಕ್ಕೊಮ್ಮೆ ಆದರೂ ನೆಲವರಿಸಿ. ಇದರಿಂದ ಕೂಡ ನೀವು ಲಾಭವನ್ನು ಪಡ್ಕೊಳ್ತೀರ. ಹಾಗೆ ನಿಮ್ಮ ಮನೆಯ ಟ್ಯಾಪನ್ನು ಲೀಕ್ ಆಗದ ಹಾಗೆ ಆದಷ್ಟು ನೋಡ್ಕೊಳ್ಳಿ. ಇಲ್ಲಾಂದರೆ ಫೈನಾನ್ಸ್ ಲಾಸ್ ಆಗುತ್ತೆ. ಕೆಲವೊಮ್ಮೆ ಇದ್ದಕ್ಕಿದ್ದ ಹಾಗೆ ಮನೆಯ ಮಿಷನರಿಗಳು ಕೆಟ್ಟು ಹೋಗುತ್ತೆ. ಯಾಕೆ? ನೀವು ಎಕ್ಸ್ಪೆಕ್ಟೇ ಮಾಡ್ದಲೇ ಕೆಟ್ಟು ಹೋಗಿರುತ್ತೆ. ಯಾಕೆ ನೋಡಿ, ಅದೆಲ್ಲ ಒಂದು ಮುನ್ಸೂಚನೆ. ನಿಮ್ಮ ಮನೆಯಲ್ಲಿ ಯಾವುದೋ ರೀತಿಯಲ್ಲಿ ತೊಂದರೆಗಳು ಯಜಮಾನನ ಸಹ ಬದುಕುವಂತಹ ವ್ಯಕ್ತಿಗಳಿಗೂ ಬರುವುದಕ್ಕಿಂತ ಮುಂಚೆ ಫಸ್ಟ್ ನಿಮ್ಮ ನೆಗೆಟಿವ್ ಎನರ್ಜಿ ಯಾವುದಕ್ಕೆ ಹೊಡೆದಿರುತ್ತೆ ಅಂದರೆ ನಿಮ್ಮ ಮನೆಯ ಮಿಷನ್ಗಳಿಗೆ ಹೊಡೆದಿರುತ್ತೆ ಫಸ್ಟ್. ಮತ್ತೆ ಬರೋದು ಯಾರಿಗೆ ಅಂತ ಹೇಳಿದ್ರೆ ಪೆಟ್ಸ್ಗಳಿಗೆ. ನೀವೇನಾದರೂ ನಿಮ್ಮ ಮನೆಯಲ್ಲಿ ನಾಯಿಯೋ ಬೆಕ್ಕೋ ಏನೋ ಒಂದು ಸಾಕಿರ್ತೀರ, ಅವು ಆ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತದೆ, ಗೊತ್ತಾಯ್ತಾ? ಮತ್ತೆ ಅದು ನಿಮ್ಮ ಹತ್ರ ಬರಲಿಕ್ಕೆ ಅವಕಾಶ. ನೋಡಿದ್ರಾ, ನಮಗೋಸ್ಕರ ಎಷ್ಟು ತ್ಯಾಗ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ, ಅಲ್ವಾ? ಹಾಗಾಗಿ ನಾವೇನು ಅಂತ ಹೇಳಿದ್ರೆ, ನಾವು ಸರಿಯಾಗಿದ್ದರೆ ನಮ್ಮ ಮನೆಯ ವಸ್ತುಗಳಿಂದ ಹಿಡಿದು ನಮ್ಮ ಮನೆಯ ಪೆಟ್ಸ್ಗಳವರೆಗೂ ಕೂಡ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಇನ್ನು ಕೆಲವರಿಗೆ ಸಾಧಾರಣವಾಗಿ ನಿದ್ದೆ ಸಹಜವಾಗಿ ಬರಲ್ಲ. ಅವರಿಗೆ ಒಂದು ಸುಲಭವಾದಂತಹ ಮಂತ್ರ ಅಂತ ಹೇಳಿದರೆ, ನಾನು ಬಾಯಲ್ಲಿ ಹೇಳ್ತೇನೆ, ಬರೆದು ತೋರಿಸಲಿಕ್ಕೆ ಹೋಗೋಲ್ಲ. ಬೇಕಾದರೆ ನೀವು ಅದನ್ನು ನಾನು ಹೇಳೋದನ್ನು ಪುನಃ ವಿಡಿಯೋ ನೋಡಿ ಬಾಯ್ಪಾಠ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ರಾಮಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನೇ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ಇದನ್ನು 11 ಸಲ ಹೇಳಬೇಕು. ರಾತ್ರಿ ಮಲಗುವ ಮುಂಚೆ 11 ಸಲ ಹೇಳಿ ಮಲ್ಕೊಳ್ಳಿ. ಇದರಿಂದ ಕೆಟ್ಟ ಕನಸುಗಳು ಬಿಡಲ್ಲ, ಅರೆಬರೆ ನಿದ್ರೆ ಆಗಲ್ಲ. ಹಾಗೆ ಅದರ ಜೊತೆಗೆ ನಿಮ್ಮ ದೇವರ ಪ್ರೊಟೆಕ್ಷನ್ ಇರುತ್ತೆ, ಗೊತ್ತಾಯ್ತಾ? ಪಾಸಿಟಿವ್ ಎನರ್ಜಿ ತನ್ನಷ್ಟಕ್ಕೆ ಜಾಸ್ತಿ ಆಗುತ್ತೆ. ಇದೆಲ್ಲ ಏನು ಅಂತ ಹೇಳಿದ್ರೆ ಸರಳವಾಗಿ ವಾಸ್ತುವಿನ ವಿಚಾರದಲ್ಲಿ ಕಂಡುಬರುವಂತಹ ಸಲಹೆಗಳು. ತುಂಬ ಡೀಪಾಗಿ ಹೇಳಬಹುದು. ಬಟ್ ಏನು ಅಂತ ಹೇಳಿದರೆ, ಡೀಪಾಗಿ ತೊಗೊಂಡು ಹೋಗೋ ಮೊದಲು ಅದಕ್ಕೊಂದು ಸಾಧಾರಣವಾದಂಥ ಅದರ ಒಂದು ಪೀಠಿಕೆಯನ್ನು ಕೊಡೋದು ಅನಿವಾರ್ಯ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಇಷ್ಟು ವಿಚಾರವನ್ನು, ವಾಸ್ತುವಿನ ವಿಚಾರವನ್ನು ನಾನು ನಿಮಗೋಸ್ಕರ ತಂದಿದ್ದೇನೆ. ದಯವಿಟ್ಟು ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಒರಾಕಲ್ ರೀಡಿಂಗ್ ಆಗಿರ್ಬೋದು, ಅಥವಾ ಕಾಫಿ ಕಪ್ ರೀಡಿಂಗ್ ಆಗಿರ್ಬೋದು, ಇವುಗಳನ್ನು ಮಾತ್ರ ಅಲ್ಲ, ಇಂಥದ್ದನ್ನು ಕೂಡ ಪ್ಲೀಸ್ ನೋಡಿ. ಯಾಕೆ ಅಂತ ಹೇಳಿದ್ರೆ, ಜೀವನದ ಬದಲಾವಣೆಯೇ ಈ ಚಾನಲ್ನ ಒಂದು ಉದ್ದೇಶ. ನಿಮ್ಮ ಜೀವನದಲ್ಲಿರುವಂತಹ ಕಷ್ಟದಿಂದ ನಿಮ್ಮನ್ನು ಹೊರಗಡೆ ತರಬೇಕು ಅನ್ನೋದೇ ಈ ಚಾನಲ್ನ ಉದ್ದೇಶ. ನನ್ನ ಗುರುವಿನ ಉದ್ದೇಶ ಆಗಿರ್ಬೋದು, ಅಥವಾ ನಾನು ನಂಬುವಂತಹ ಮಹಾಕಾಳಿ ರಕ್ತೇಶ್ವರಿಯ ಉದ್ದೇಶ ಆಗಿರಬಹುದು. ಹಾಗಾಗಿ ಈ ಎಲ್ಲ ವಿಚಾರವನ್ನು ನಿಮ್ಮ ಮೂಲಕ ಹಂಚ್ಕೊಳ್ತಾ ಇದ್ದೇನೆ. ಓಕೆನಾ? ನೀವು ಅಂದ್ಕೊಳ್ಬಹುದು, ಇದು ಯಾಕೆ ಈ ಗೂಬೆಯನ್ನು ಇಟ್ಟಿದ್ದೇನೆ ಅಂತ ಹೇಳಿ. ಆ್ಯಕ್ಚುಲಿ ನಾನು ಇವಳನ್ನು ಕರೆಯೋದು ಶ್ವೇತ ಔಲುಕ ಅಂತ ಸಂಸ್ಕೃತ ಪದ. ಇದು ಶಕ್ತಿ ಸ್ವರೂಪ ಒಂದು. ಎರಡನೇದೇನು ಅಂತ ಹೇಳಿದ್ರೆ, ಪಂಚಪಕ್ಷಿ ವಿದ್ಯೆ ಅಂತ ಒಂದು ಇದೆ. ಆ ಪಂಚಪಕ್ಷಿ ವಿದ್ಯೆಯಲ್ಲಿ ಇವಳು ಕೂಡ ಪ್ರಮುಖಳು. ನನ್ನ ಎನರ್ಜಿ ಇರೋದು ಇದರಲ್ಲೇ, ಇವಳ ಬೇಸ್ ಮೇಲೆ ನನ್ನ ಎನರ್ಜಿ ಇದೆ. ಇದು ನನ್ನ ಒಂದು ಏನು ಅಂತ ಹೇಳಿದ್ರೆ, ನನ್ನ ಜನ್ಮತಃ ಬಂದಂತಹ ಒಂದು ಏನಂತೀರ, ಒಂದು ಜೀವಿ. ಅಂದರೆ ನನ್ನ ಎನರ್ಜಿ ಬೇಸ್ ಇವಳೇ ಆಗಿರೋದ್ರಿಂದ ನಾನು ಇವಳನ್ನೇ ಇಟ್ಟಿದ್ದೇನೆ. ನನ್ನ ಆಧ್ಯಾತ್ಮಿಕ ದೃಷ್ಟಿಕೋನ ಆಗಿರ್ಬೋದು, ನನ್ನ 6th ಸೆನ್ಸ್ ಇವಳ ಮೇಲೆ ವರ್ಕ್ ಆಗ್ತಾ ಇದೆ. ಅದರಿಂದಾಗಿ ಇವಳು ನನ್ನ ಮಹಾಕಾಳಿಯ ಸ್ವರೂಪ. ಇವಳನ್ನು ನಾನು ತುಂಬಾ ಪ್ರೀತಿಸ್ತೇನೆ. ಹಾಗಾಗಿ ಇವಳನ್ನು ಸದಾ ಇಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ದೇವಿಯ ಒಂದು ಆರಾಧನೆಯಿಂದ ನನಗೆ ಎಲ್ಲ ಶಕ್ತಿಯು ದೊರಕಿದೆ. ಮತ್ತು ಅದರ ಜೊತೆಗೆ ಇವಳು ನನ್ನ ತಾಯಿ. ಇವಳನ್ನು ನಾನು ನೀವು ಕೇಳ್ಬೋದು, ಯಾಕೆ ಏಕವಚನ ಅಂದರೆ, ಹೃದಯಕ್ಕೆ ಹತ್ತಿರವಾದವ್ರನ್ನ ನಾವು ಏಕವಚನದಲ್ಲಿಯೇ ಕರೆಯೋದು ಅಲ್ವಾ? ಹಾಗಾಗಿ ನಾನೇನು ಅಂತ ಹೇಳಿದ್ರೆ ತುಂಬಾ ಪ್ರೀತಿಸ್ತೇನೆ ಇವಳನ್ನು. ಓಕೆ, ಇದಾಗಿತ್ತು ಇವತ್ತಿನ ಒಂದು ಅತ್ಯಂತ ಮಹತ್ವಪೂರ್ಣವಾದಂತಹ ವಾಸ್ತುವಿನ ಒಂದು ಸಲಹೆ ಮತ್ತು ಪೀಠಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.